ದರ್ಶನ್ ಅವರ ಅರೆಸ್ಟ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗೋದು ಅಂದರೆ ಏನು ಅನ್ನೋವಂಥದ್ದು. ಮಾನ್ಸ್ಟರ್ ದೆವ್ವ ಎಲ್ಲಿರಬೇಕು ಆ ಜಾಗದಲ್ಲೇ ಇರಬೇಕು. ಹೆಂಡತಿಗೆ ಹೊಡೆಯೋದು ಸರಿ ಅನ್ಸಿದ್ರೆ ದರ್ಶನ್ ಹೊಡಿತಾ ಇದ್ದ, ಅವರು ಅವ್ರ ಹೆಂಡತಿಗೆ ಹೊಡಿತಾರೆ. ಫ್ಯಾನ್ಸು ರೌಡಿಸಮ್ ಮಾಡ್ತಾರೆ ಅಂದರೆ ಆತನು ರೌಡಿಸಮ್ ಮಾಡ್ತಾನೆ. ಆತನು ಹೋಟ್ಲ್ ಹೊಡಿತಾನೆ ಯಾರೋ ವೇಟ್ರಿಗೆ ಅಂದರೆ ಅದೇ ಥರ ಫ್ಯಾನ್ಸು ಅದೇ ಥರ ಮಾಡ್ತಾರೆ. ಇವೆಲ್ಲ ಬಾಡಿಗೆಗೆ ಬಂದಿರತಕ್ಕಂಥ ಫ್ಯಾನ್ಸು, ಬಾಡಿಗೆಗೆ ಕೊಟ್ಟಿರ್ತಕ್ಕಂಥ ಫ್ಯಾನ್ ಕ್ಲಬ್ಗಳು, ಬಾಡಿಗೆಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಸಂಘಟನೆಗಳು. ಸ್ಯಾಂಡಲ್ವುಡ್ನಲ್ಲಿ ಕಳೆದ ಕೆಲ ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು ನಟ ದರ್ಶನ್ ಅರೆಸ್ಟ್ ವಿಚಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಪ್ರಕರಣ ಆದಮೇಲೆ ಒಂದೊಂದೇ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಶಾಂತ್ ಸಂಬರ್ಗಿ ಅವರು ಕೂಡ 2 ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅದು ಕೂಡ ಬಹಳ ಸುದ್ದಿ ಆಗ್ತಿದೆ. ಆ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಗಮನಕ್ಕೆ ಇರೋವಂಥ ವಿಚಾರನೇ ನಟ ದರ್ಶನ್ ಅವರ ಅರೆಸ್ಟ್ ವಿಚಾರ. ಈ ವಿಚಾರ ಬಂದ ತಕ್ಷಣ ಎಲ್ರಿಗೂ ಒಂದು ಶಾಕ್ ಆಯಿತು. ಅರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ಸ್ಟಾರ್ ನಟ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗೋದು ಅಂದರೆ ಏನು ಅನ್ನೋವಂಥದ್ದು. ಈ ಥರ ನಡಿಬಾರ್ದಿತ್ತು, ಇಂಥದ್ದೊಂದು ಘಟನೆ ಆಗಬಾರ್ದಿತ್ತು ಅನ್ನೋವಂಥದ್ದು. ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಮಾನ್ಸ್ಟರ್ ದೆವ್ವ ಎಲ್ಲಿರಬೇಕು ಆ ಜಾಗದಲ್ಲೇ ಇರಬೇಕು. ಯಾವ ಮೃಗ ಹೇಗೆ ಕಾಡಲ್ಲಿರಬೇಕು ಅಥವಾ ಜೂವಲ್ಲಿರಬೇಕು ಅಥವಾ ಒಂದು ಬಂದಿಖಾನೆಯಲ್ಲಿರಬೇಕು ಹಾಗೇ ಇರಬೇಕು. ಬಾಲಿವುಡ್ಡಲ್ಲಿ ಸಂಜಯ್ ದತ್ ಅವರು ಟೆರರಿಸ್ಟ್ ಟಾಡಾ ಆ್ಯಕ್ಟಲ್ಲಿ ಅರೆಸ್ಟ್ ಆದಾಗಲೂ ಅನೇಕ ಪರ ಮತ್ತು ವಿರೋಧ ಬಂದಾಗ ಪರದ ಕಡೆ ಹೆಚ್ಚಿತ್ತು, ಯಾಕೆಂದರೆ ಅವನು ಚಿತ್ರನಟ ಆಗಿದ್ದ. ಆದರೆ ಯಾವಾಗ ಕೋರ್ಟು, ಪೊಲೀಸು, ಸರ್ಕಾರ ಆತನ ಕೈಲಿ ದಾವೂದ್ ಇಬ್ರಾಹಿಮಿನ AK-47 ಮನೇಲಿ ಇಟ್ಕೊಂಡಿದ್ದ, ದೇಶದ್ರೋಹದ ಕೆಲಸ ಮಾಡಿದ್ದ ಅಂತ ಹೇಳಿದ್ನಲ್ಲ, ಹಾಗೆ ಇಲ್ಲಿ ಪೊಲೀಸು ಮತ್ತು ತನಿಖೆ, ರೇಣುಕಾಸ್ವಾಮಿಯವರಿಗೆ ನ್ಯಾಯ ಸಿಗಬೇಕು ಅಂತ ತನಿಖೆ ಮಾಡಿ ಆ ಮೃಗನ ಜೈಲಿಗೆ ಹೋಗಬೇಕು ಅನ್ನೋ ಒಂದು ಮಾತು ನಡೀತಾ ಇದೆ. ಸಾಕ್ಷಿ ಆಧಾರದ ಮೇಲೆ ಈ ಡಿಜಿಟಲ್ ಎವಿಡೆನ್ಸ್ ಏನಿದೆ, ಈಗ ಮೊಬೈಲು, ಸೆಲ್ ಟವರ್ಸು, CCTV ಕ್ಯಾಮ್ರಾ, ಆಮೇಲೆ ಅನೇಕ ಜನರ ಹೇಳಿಕೆ, 165 ಹೇಳಿಕೆ ಕೊಟ್ಟಿರೋದು, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೊಟ್ಟಿರೋದು. ದರ್ಶನ್ ಅವರಿಗೆ ಇದು ಎಲ್ಲೋ ಒಂದು ಕಡೆ ಆಪತ್ತಾಗತ್ತೆ, ಅವರಿಗೆ ಕುತ್ತಿಗೆಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಅವರಿಗೆ ಸಮಾಜದಲ್ಲಿ ಇರೋಕ್ಕೆ ಮತ್ತು ಸಮಾಜವನ್ನು ಹೇಗೆ ನೋಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇಲ್ಲ. ಅದಕ್ಕೆ ಅವರಿಗೆ ನಿಜವಾದ ಒಂದು ಪರಿವರ್ತನೆ ಆಗಬೇಕು ಅಂದರೆ, ಚೇಂಜ್ ಆಗಬೇಕು. ಜೈಲಿಗೆ ಏನಕ್ಕೆ ಸೇರಿಸ್ತಾರೆ ಹೇಳಿ? ಜೈಲಿಗೆ ಹೋಗೋದು ನೀನು ಪರಿವರ್ತನೆ ಆಗಿ ಮಾನವನಾಗಿ ಬಾ ಅಂತ, ಒಂದು ಮಾನವನಾಗಿ ಬರಲಿ ಅಂತ ಪರಪ್ಪನಾಗ್ರಹ ಕಾಯ್ತಾ ಇದೆ ಅನ್ಕೊತಾ ಇದ್ದೀನಿ. ಸರ್, ಈ ಪ್ರಕರಣ ಆದಮೇಲೆ ಇದೊಂದೇ ಅಲ್ಲ, ಬೇರೆ ಬೇರೆ ಪ್ರಕರಣಗಳು ಹೊರಗಡೆ ಬರ್ತಿದೆ. ಒಬ್ಬೊಬ್ಬರೇ ಬಂದು ಅವರ ಸಮಸ್ಯೆಗಳನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ. ಒಬ್ಬರು ಪ್ರೊಡ್ಯೂಸರ್ ಮುಂದೆ ಬರ್ತಾರೆ, ಅವರು ನನಗೆ ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾರೆ. ಮತ್ತೊಬ್ಬರು ಎಲ್ಲೋ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿರೋರು ನನಗಿಂಥದ್ದು ಒಂದು ಘಟನೆ ಆಗಿತ್ತು ಅಂತ ಹೇಳ್ತಾರೆ. ಈಗ ಒಂದೊಂದೇ ಹೊರಗಡೆ ಬರ್ತಾ ಇರುವಂಥದ್ದು. ಹಾಗಾದರೆ ಇಷ್ಟು ದಿನ ಹೆದರಿದ್ರ ಅವರೆಲ್ಲ? ಖಂಡಿತವಾಗಿಯೂ ಯಾವ ನಟ ತನ್ನ ಅಭಿಮಾನಿ ಸಂಘವನ್ನು ಬೆಳೆಸ್ತಾ ಇದ್ದ ದುಡ್ಡು ಕೊಟ್ಟು, ಯಾವ ನಟ ರೌಡಿಗಳನ್ನು, ಪುಡಾರಿಗಳನ್ನು ಬೆಳೆಸ್ತಾ ಇದ್ದ, ಯಾರು ಮಾತಾಡಿದ್ರೂ ಕೆಟ್ಟ ಪದಗಳು, ಕೆಟ್ಟ ಮಾತುಗಳು ಬರ್ತಾಯಿತ್ತು. ಆ ಕೆಟ್ಟ ಮಾತು ನೀವು ಯಾವುದೇ ನೋಡಿ, ಪಬ್ಬಲ್ಲಿ ನೋಡಿ, ಹೋಟ್ಲಲ್ಲಿ ನೋಡಿ, ಎಲ್ಲವೂ ಕೆಟ್ಟ ಪದಗಳೇ ಬರ್ತಾ ಇರೋದು, ರಾಂಗ್ ವರ್ಡ್ಸ್. ಈಗ ಎಲ್ಲರೂ ಬರ್ತಾ ಇದ್ದಾರೆ. ನಾನು ಮೊನ್ನೆ ಹಾಕಿದ್ದ ಪೋಸ್ಟಿನ ಸಾರಾಂಶ ಏನಿತ್ತು ಅಂದರೆ, ಅವರು ಮಾಡಿದ ಒಂದು ಟೀಕೆಗೆ, ಅವರು ಕೊಟ್ಟ ಒಂದು ಟಾರ್ಚರ್ಗೆ, ಅವರ ಕೊಟ್ಟ ಒಂದು ಚಿತ್ರಹಿಂಸೆ, ಮಾನಸಿಕವಾಗಿ ಕೊಟ್ಟ ಚಿತ್ರಹಿಂಸೆಗೆ ಪ್ರಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ಗೆ ಲಘು ಹೃದಯಾಘಾತ ಆಯಿತು. ಮೈಸೂರಿನ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು. ಇವತ್ತು ನಾನು ಹಾಕಿರ್ತಕ್ಕಂಥ ಒಂದು ಪೋಸ್ಟಿನ ಏನು ಅಂದರೆ, 2022ರಲ್ಲಿ ಚಿತ್ರೀಕರಣ ಆಗಬೇಕಾದ್ರೆ ಒಂದು ಚಿತ್ರದಲ್ಲಿ, ಅದರಲ್ಲಿ ಒಬ್ಬರು ಸಹನಟಿಯಾಗಿರ್ತಕ್ಕಂಥವ್ರಿಗೆ ವೆಜಿಟೇರಿಯನ್ನು, ತಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು, ಅವರ ತಂದೆ ತಾಯಿ ಮೊದಲಿಂದನೂ ಅವರಿಗೆ ಆಹಾರ ಪದ್ಧತಿಯಲ್ಲಿ ಮನೆಯಲ್ಲಿ ಸಸ್ಯಾಹಾರವನ್ನು ಬೆಳೆಸಿದವರು, ಅವರಿಗೆ ಮಧ್ಯಾಹ್ನದ ಊಟದಲ್ಲಿ ತುಣುಕುಗಳನ್ನು ಹಾಕಿ ನಾನಿದು ಪ್ರ್ಯಾಂಕ್ ಮಾಡಿದೆ, ನಿನಗೆ ಬುದ್ಧಿ ಕಲ್ಸಕ್ಕೆ ಮಾಡಿದೆ ಅನ್ನುವ ಒಂದು ರಾಕ್ಷಸ ಮನಸ್ಥಿತಿ ಆ ಹುಡುಗಿ ಪಶ್ಚಾತ್ತಾಪ ಪಟ್ಟು ಅನೇಕರಲ್ಲಿ ಹೇಳ್ಕೊಂಡಿದೆ. ಅದು ನಮ್ಮ ಕಿವಿಗೆ ಬಿದ್ದಿದೆ, ನಾವು ಅದರ ಜೊತೆ ಮಾತಾಡಿದ್ದೇವೆ, ಅದನ್ನೇ ಪ್ರಸ್ತಾಪ ಮಾಡಿದ್ದೇವೆ. ಈ ಥರದ ಮನಸ್ಥಿತಿ ರೇಣುಕಾಸ್ವಾಮಿಯವರ ಅರೆಸ್ಟಲ್ಲೂ, ಅವನ ಅರೆಸ್ಟ್ ಆದಾಗ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲೂ ಆ ಶೆಡ್ಡಲ್ಲಿ ಅವನಿಗೆ ಬಿರಿಯಾನಿ ತರಿಸಿ ಬಾಯಿಗೆ ಹಾಕ್ತಾರೆ. ಆತ ನಾನು ಲಿಂಗಾಯತು, ಬಸವಣ್ಣ ಪರಂಪರೆ ಇರೋನು, ವೀರಶೈವವನು, ನಾನು ಮಾಂಸ ಮುಟ್ಟೋದಿಲ್ಲ, ಮಾಡಬೇಡಿ, ಕಾಲು ಬೀಳ್ತೀನಿ ಅಂದ್ರೂ ಆ ರಾಕ್ಷಸ ಮನಸ್ಥಿತಿಯಿಂದ ಬಾಯಿಗೆ ತುರುಕ್ತಾರೆ. ಅದೇ ಥರದ್ದು ಒಂದು ಆಲ್ರೆಡಿ ರಿಹರ್ಸಲ್ ಆಗಿರುತ್ತೆ ಆ ಚಿತ್ರನಟಿ ಜೊತೆ. ಆ ಚಿತ್ರನಟಿಗೆ ಆದ ಒಂದು ಮಾನಸಿಕ ಹಿಂಸೆ ಇದೆಯಲ್ಲ, ಈಗಲೂ ಆಚೆ ಬರೋಕ್ಕಾಗ್ತಾ ಇಲ್ಲ. ಇದನ್ನು ನಾನು ಬರೆದಿರೋದು.
ಸರ್, ನಿಮ್ಮ ಪೋಸ್ಟ್ಗಳಲ್ಲಿ ಎಲ್ಲೂ ಕೂಡ ಹೆಸರು ಮೆನ್ಷನ್ ಮಾಡಿಲ್ಲ. ಪ್ರಶಾಂತ್ ಸಂಬರ್ಗಿ ಅವರೇ ಯಾವುದೇ ರೀತಿಯ ಭಯ ಇಲ್ಲ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಯಾಕೆ ಹೆಸರನ್ನು ಮೆನ್ಷನ್ ಮಾಡ್ತಿಲ್ಲ? ಈಗ ಜನರೇ ಗೆಸ್ ಮಾಡಿ ನಿಮ್ಮದೇ ಪೋಸ್ಟ್ಗಳಲ್ಲಿ ಹೆಸರು ಹಾಕ್ತಿದ್ದಾರೆ. ನೀವು ಯಾಕೆ ಹೆಸರು ಹೇಳ್ತಿಲ್ಲ? ನಿಮಗಂತೂ ಭಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಭಯ ಇದೆಯಾ ಸಂಬರ್ಗಿ ಅವ್ರಿಗೆ? ನೋಡಿ, ಭಯ ಇದ್ದಿದ್ದರೆ ನಾವು ಯಾವ ಥರದ್ದು ಕಪ್ಪನ್ನೇ ಅಂತ ಹೇಳೋದು, ಬಿಳಿ ಅಂತ ಹೇಳೋದು, ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರಲಿಲ್ಲ. ಭಯ ಇಲ್ಲ. ಆದರೆ ಈಗಿನ ಕಾನೂನು ಚೌಕಟ್ಟಲ್ಲಿ ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಬೇಕಾದ್ರೆ ನಮಗೆ ಬರೀ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ, ಅದಕ್ಕೆ ಸಾಕ್ಷಿ ಬೇಕು. ಡಿಫಮೇಷನ್ ಕೇಸ್ 499 ಆಗಿರ್ಬೋದು, 500 ಆಗಿರ್ಬೋದು, ತೇಜೋವಧೆ ಮಾಡೋದಾಗಿರ್ಬೋದು. ನಾನು ಅದರಿಂದ ದೂರ ಇದ್ದೇನೆ. ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡಿ ನಾನು ಮೆರೆಯೋ ಮನಸ್ಥಿತಿ, ನನ್ನ ಕೆಟ್ಟ ಮನಸ್ಥಿತಿ ನನಗಿಲ್ಲ. ಆಗಿರುವ ಒಂದು ಸಂದೇಶವನ್ನು ಜನರಿಗೆ ತಲುಪಿಸ್ಬೇಕು. ಒಬ್ಬ ರಾಕ್ಷಸನ ಮನಸ್ಥಿತಿ ಹೀಗಿತ್ತು ಅಂತ ಜನರಿಗೆ ಹೇಳುವ ಒಂದು ಪ್ರಯತ್ನ ಮಾಡಿದ್ದೇವೆ ಹೊರತು ಅವರ ಪರ ವಕಾಲತ್ತು ತೊಗೊಂಡು ಅಥವಾ ಅದನ್ನು ಡಿಫಮೇಷನ್ ಅಟ್ರ್ಯಾಕ್ಟ್ ಮಾಡಿ ಅವೆಲ್ಲ ಮಾಡೋದಕ್ಕೆ ಟೈಮು ಇಲ್ಲ, ಪುರ್ಸೊತ್ತು ಇಲ್ಲ. ಆಮೇಲೆ ಸಾವಿರಾರು ರಾಜಕೀಯವಾಗಿ ನನಗೆ ಡಿಫಮೇಷನ್ ಕೇಸ್ ಇದೆ. 50ರ ಗಡಿ ದಾಟಿದ್ದೀನಿ. ಇದರ ಮಧ್ಯದಲ್ಲಿ ನೀವೊಂದು ಮಾತು ಹೇಳಿದ್ರಿ, ಅವರ ಸಿನಿಮಾಗೆ ಕೊಡುವಂಥ ಟಿಕೆಟ್ ಹಣವನ್ನು ಎಲ್ಲವನ್ನೂ ಕಲೆಕ್ಟ್ ಮಾಡಿ ಅಟ್ಲೀಸ್ಟ್ ರೇಣುಕಾಸ್ವಾಮಿ ಮನೆಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅನ್ನೋವಂಥದ್ದು. ಬಟ್ ಇಷ್ಟೆಲ್ಲದರ ನಡುವೆ ಕೂಡ ಅವರ ಅಭಿಮಾನಿಗಳು ಪರವಾಗಿ ನಿಂತಿದ್ದಾರೆ, ಎಲ್ಲರೂ ಕಮೆಂಟ್ಸ್ ಹಾಕ್ತಿದ್ದಾರೆ, ಇವರು ಮಾಡಿದ್ದೇ ಸರಿ ಅನ್ನೋವಂಥದ್ದು. ಈ ರೀತಿಯ ಅಭಿಮಾನದ ಬಗ್ಗೆ ಏನು ಹೇಳ್ತೀರಾ? ಹೋದ್ವಾರ ನಾನು ರೇಣುಕಾಸ್ವಾಮಿ ಅವರಿಗೆ, ನೀವೇನಾದರೂ ದರ್ಶನ್ ಫ್ಯಾನ್ಗಳು ಪಾಪದ ಒಂದು ಕರ್ಮವನ್ನು ತೊಳ್ಕೊಬೇಕು ಅಂದರೆ ನೀವು ಅವರಿಗೆ ದುಡ್ಡು ಹಾಕಿ, ನೀವು ಪಿಕ್ಚರ್ ಕೊಡೋ ₹100 ₹150 ರೇಣುಕಾಸ್ವಾಮಿ ಅವರ ಸಹನ ಅವರ ಅಕೌಂಟ್ಗೆ ಹಾಕಿ ಅಂತ ಮಾಡಿದ್ದೆ. ಒಂದು 2 ಕೋಟಿಯಷ್ಟು ವೀಕ್ಷಣೆ ಆಗಿದೆ. ಸತತವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾಯಿದೆ. ಅಕೌಂಟ್ ಫ್ರೀಸು ಆಗೋಯ್ತು. ಯಾಕಂದರೆ ಅಷ್ಟೊಂದು ದುಡ್ಡು ಹಣ ಬರ್ತಾ ಇರೋದು ಮ್ಯಾನೇಜರ್ಗೂ ಅದು ಸ್ವಲ್ಪ ಕನ್ಫ್ಯೂಷನ್ ಆಗಿ ಮತ್ತೆ ಈಗ KYC ಮಾಡೋಕ್ಕೆ ಹೇಳಿದ್ದಾರೆ. ಈಗ ಅಕೌಂಟ್ ಸ್ಥಗಿತವಾಗಿದೆ. ಅವರು ಸಹನ ಅವ್ರು ಮತ್ತೆ ಹೋಗಿ ಆಧಾರು ಪ್ಯಾನ್ ಎಲ್ಲ ಕೊಟ್ಟು ರಿಯಾಕ್ಟಿವೇಟ್ ಮಾಡಬೇಕು. ಯಾಕಂದರೆ ಆ ಪರಿಸ್ಥಿತಿ ಬಂದಿದೆ ಅಕೌಂಟ್ಗೆ. ಅಂದರೆ ಜಾಸ್ತಿ ಏನು ಬಂದಿಲ್ಲ, ಅದು ತುಂಬ ಬರ್ತಾ ಇರೋದ್ರಿಂದ ತುಂಬ ಅದೇ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಏನೋ ಗೊತ್ತಿಲ್ಲ ಬ್ಯಾಂಕಿಂಗ್ ಸಿಸ್ಟಮ್ಗೆ. ಅದನ್ನು ಸರಿಪಡಿಸ್ಕೊತೀವಿ. ಅದು ಯಾಕೆ ಅದರ ಮನಸ್ಥಿತಿ ಅಂದರೆ ವಿದ್ಯಾವಂತರಾಗಬೇಕು. ಎಲ್ಲಿವರೆಗೂ ನೀವು ವಿದ್ಯಾವಂತರಾಗೋದಿಲ್ಲ, ಎಲ್ಲಿವರೆಗೂ ನೀವು ಕೇವಲ ಮೇಲ್ನೋಟಕ್ಕೆ, ನಾನು ನನ್ನ ಟ್ವೀಟಲ್ಲೇ ಬರ್ಕೊಂಡಿದ್ದೆ, ನೀವು ಎಲ್ಲಿವರೆಗೂ ಅಂತರಂಗ ಮತ್ತು ಬಹಿರಂಗವನ್ನು ಎರಡೂ ನೀವು ಪ್ರಶಂಸೆ ಮಾಡಿ ಒಬ್ಬನ ಹೀರೋ ಆಗಿ ಮಾಡ್ಕೊತೀರಾ. ಇಂಟರ್ನಲ್ ಕ್ವಾಲಿಟೀಸ್ ಆಫ್ ಅ ಹೀರೋ ಆ್ಯಂಡ್ ಎಕ್ಸ್ಟರ್ನಲ್ ಕ್ವಾಲಿಟೀಸ್ ಆಫ್ ಅ ಹೀರೋ. ಎಕ್ಸ್ಟರ್ನಲ್ ನಾವು ಬರೀ ಪರ್ದೆ ಮೇಲೆ ನೋಡ್ತೀವಿ, ಇಂಟರ್ನಲ್ಲು ಆತ ಎಷ್ಟು ನಯನದಿಂದ ಅಥವಾ ಎಷ್ಟು ಸಾಫ್ಟಾಗಿರ್ತಾರೆ, ಎಷ್ಟು ಜೊತೆ ಹಂಬಲ್ ಆಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಹಂಬಲ್ನೆಸ್, ನಂಬರ್ 1 ಕ್ವಾಲಿಟಿ ಆಫ್ ಅ ಹ್ಯೂಮನ್ ಬೀಯಿಂಗ್ ಇಸ್ ಹಂಬಲ್ನೆಸ್. ಅಬ್ದುಲ್ ಕಲಾಂ ಅವರು ಅನೇಕ ಬಾರಿ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ, ಹಂಬಲ್ ಆಗಿರಬೇಕು, ಗ್ರೌಂಡೆಡ್ ಆಗಿರಬೇಕು ಅಂತ. ಅದೇ ಇಲ್ಲದೆ ಇದ್ದರೆ ನೀನು ಮಾನವನಾಗಿ ಹುಟ್ಟಿ ಏನೂ ಇಲ್ಲ. ಅದನ್ನ ದರ್ಪ, ನಿಂದು ದುಡ್ಡು, ಕಾರು, ನಿನಗಿನ ಒಂದು ಮರದಕ್ಕಿಂತ ಇನ್ನೊಂದು ಮರ ಇದೆ. ಸೊ ಅವ್ರ ಹತ್ರ ಯಾವುದೋ ಒಂದು ರೇಂಜ್ ರೋವರ್ ಇದೆ ಅಂದರೆ ಅದು ರೇಂಜ್ ರೋವರ್ ಇಸ್ ವೆರಿ ಕಾಮನ್, ಉರಸ್ ಇಸ್ ವೆರಿ ಕಾಮನ್, ಲಂಬೋರ್ಗಿನಿ ಇಸ್ ವೆರಿ ಕಾಮನ್. ಅದು ತುಂಬ ಕಾಮನ್. ಅದು ಅವರು ಅದೇನೋ ಅಚೀವ್ಮೆಂಟ್ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಅಲ್ಲ. ಅಚೀವ್ಮೆಂಟ್ ಅನ್ನೋದು ನೀನು ಮಾಡುವ ಧರ್ಮ, ಕೆಲಸಕ್ಕೆ ಅಚೀವ್ಮೆಂಟ್. ಸೊ ಎಲ್ಲಿವರೆಗೂ ಅವರ ಫ್ಯಾನ್ಸು ಹೊರ ಜಗತ್ತನ್ನು ನೋಡೋದಿಲ್ವೋ, ಎಲ್ಲಿವರೆಗೂ ಅವರು ಕಪ್ಪೆ ಥರ ಒಂದು ಬಾವಿಯಲ್ಲೇ ಇರ್ತಾರೋ, ಹೊರ ಜಗತ್ತಿನಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಾಗೋದಿಲ್ವೋ, ಅಲ್ಲಿವರೆಗೂ ಈ ಥರದ್ದು ಅವರಿಗೆ ಸಪೋರ್ಟ್ ಬರ್ತಾ ಇರುತ್ತೆ. ನೀವು ಬಹಳ ವರ್ಷಗಳಿಂದ ಚಿತ್ರರಂಗವನ್ನು ನೋಡ್ಕೊಂಡೇ ಬಂದಿರೋ ಅಂಥವ್ರು, ನೋಡ್ಕೊಂಡು ಬರ್ತಿದ್ದೀರಾ ಕೂಡ. ಬಹುಶಃ ಚಿತ್ರರಂಗದ ಇತಿಹಾಸದಲ್ಲೇ ಈ ಥರದ್ದು ಒಂದು ಪ್ರಕರಣ ಆಗಿಲ್ಲ. ಒಬ್ಬ ಸ್ಟಾರ್ ನಟ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಅಂಥದ್ದು, ಆ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಕೂಡ. ಬಟ್ ಇಷ್ಟು ಫಾಲೋವರ್ಸ್ ಇರುವಾಗ ಒಬ್ಬ ಸೆಲೆಬ್ರಿಟಿ ಅಥವಾ ಯಾರೇ ಒಬ್ಬ ಜವಾಬ್ದಾರಿ ಇರೋ ಅಂಥವ್ರು ಏನು ಸಂದೇಶ ಕೊಡ್ತಾರೆ, ಹೇಗೆ ನಡ್ಕೋಬೇಕು ಸಮಾಜದಲ್ಲಿ? ಬಿಕಾಸ್ ಅವ್ರ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ಸೊ ಇಲ್ಲಿ ಕಲಿಯುವಂಥದ್ದು ಏನಿದೆ ಹಾಗಾದರೆ? ನೋಡಿ, ಅವ್ರಿಗೆಲ್ಲ ಫಾಲೋವರ್ಸ್ಗೆ ಹೆಂಡ್ತಿಗೆ ಹೊಡೆಯೋದು ಸರಿ ಅನಿಸಿದ್ರೆ ದರ್ಶನ್ ಹೊಡಿತಾ ಇದ್ದ, ಅವರು ಅವ್ರ ಹೆಂಡ್ತಿಗೆ ಹೊಡಿತಾರೆ ಫ್ಯಾನ್ಸುವೆ. ರೌಡಿಸಮ್ ಮಾಡ್ತಾರೆ ಅಂದರೆ ಆತನೂ ರೌಡಿಸಮ್ ಮಾಡ್ತಾನೆ. ಆತನು ಹೋಟ್ಲಲ್ಲಿ ಹೊಡಿತಾನೆ ಯಾರೋ ವೆಯ್ಟ್ರಿಗೆ ಅಂದರೆ ಅದೇ ಥರ ಫ್ಯಾನ್ಸು ಅದೇ ಥರ ಮಾಡ್ತಾರೆ. ನೀವು ಅವನ ಆ ಮನಸ್ಥಿತಿಯನ್ನು ಪ್ರಶಂಸೆ ಮಾಡಿ ಚಪ್ಪಾಳೆ ಅಂತ ಹೊಡಿತಾ ಇದ್ದರೆ, ನೀವು ದರ್ಶನ್ ಮಾಡಿದ್ದೆಲ್ಲ ವಾ 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 ಅಂತ ಹೇಳಿ ನೀವು ಚಪ್ಪಾಳೆ ಹೊಡಿತೀರ. ದರ್ಶನ್ ಮಾಡಿದ್ದು ನೀವು ಯಾವಾಗ ತಪ್ಪು ಅಂತ ಮಾಡೋಕ್ಕೆ ಶುರು ಆಗ್ತಿರೋ ಆವಾಗ ಮಾರ್ಕೆಟು ಕ್ರಮೇಣವಾಗಿ ಅವ್ರದ್ದೇ ಬಿದ್ದು ಹೋಗುತ್ತೆ. ಇದೆಲ್ಲ ಬಾಡಿಗೆಗೆ ಬಂದಿರತಕ್ಕಂಥ ಫ್ಯಾನ್ಸು, ಬಾಡಿಗೆಗೆ ಕೊಟ್ಟಿರ್ತಕ್ಕಂಥ ಫ್ಯಾನ್ ಕ್ಲಬ್ಗಳು, ಬಾಡಿಗೆಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಸಂಘಟನೆಗಳು. ನಿಜವಾದ ಫ್ಯಾನ್ಗಳು ಪಿಕ್ಚರ್ ನೋಡಿ ಎಂಜಾಯ್ ಮಾಡಿ ತನಗೇನು ಬೇಕೋ ಒಂದು ಎಂಟರ್ಟೈನ್ಮೆಂಟ್ ತೊಗೊಂಬಂದಿರ್ತಾನೆ. ಅದೇ ಯಾವುದೇ ಒಂದು ಆಟೋ ಡ್ರೈವರು ಈಗ ಅವ್ರನ್ನ ಹೋಗಿ ಕೇಳಿ ನೀವು,
ದರ್ಶನ್ ಮಾಡಿದ ಅನ್ಯಾಯ ಅಣ್ಣ, ಅವ್ನು ತಪ್ಪು ಮಾಡ್ಬಿಟ್ಟ, ಯಾರೋ ಒಂದು ಜೀವನ ಕೊಂದ್ಬಿಟ್ಟ ಅಣ್ಣ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾರೂ ಪರ ನಿಲ್ಲೋದಿಲ್ಲ. ಇದೆಲ್ಲ ಬಾಡಿಗೆಗೆ ಬಂದಿರತಕ್ಕಂಥ ಫ್ಯಾನ್ಸು. ದುಡ್ಡಿಗೆ ಯಾವುದೋ ಒಂದು ಋಣ ಇರುತ್ತೆ ದುಡ್ಡಿಗೆ. ನೀವು ದರ್ಶನಿನ ಫ್ಯಾನ್ ಕ್ಲಬ್ಬಿನ ಇತಿಹಾಸ ಅಂತ ತೆಗೆದು ನೋಡಿದ್ರೆ ಕೈಗೆ ಹಚ್ಚೆ ಹಾಕಿದ್ರೆ ₹1,000, ಆಟೋ ಹಿಂದೆ ಬರ್ಸ್ಕೊಂಡ್ರೆ ₹1,500, ನೀವು ದರ್ಶನ್ಗೆ ಹೂನಾರ ತಂದು ಕೊಡ್ತೀನಿ ದೊಡ್ಡದಂದರೆ ₹5,000. ಈ ಥರದ್ದು ಒಂದು ರೇಟ್ ಕಾರ್ಡ್ ಇತ್ತು. ಅಂದರೆ ನಾನು ಅನೇಕ ಮಾರ್ಕೆಟಿಂಗ್ಗಳನ್ನು ನಾನು ಮಾಡಿದ್ದೇನೆ. ಟೆಲಿಕಾಮ್ ಕಂಪ್ನಿಯಲ್ಲಿದ್ದೆ, ರೇಡಿಯೋ ಕಂಪ್ನಿಯಲ್ಲಿದ್ದೆ, ಫಿಲ್ಮ್ ಕಂಪ್ನಿಗಳಲ್ಲಿದ್ದೆ. ಆದರೆ ಈ ಥರದ ಒಂದು ಮಾರ್ಕೆಟಿಂಗ್ ಇದೆಯಲ್ಲ, ನಾವು ಅದನ್ನು ಇಂಗ್ಲೀಷಲ್ಲಿ MBA ಜಾರ್ಗನಲ್ಲಿ ಏನು ಹೇಳ್ತೀವಿ ಅಂದರೆ ಕಸ್ಟಮರ್ ಎಂಗೇಜ್ಮೆಂಟ್ ಅಂತೀವಿ. ಯಾರಾದರೂ ಒಂದು ಮೊಬೈಲ್ ತೊಗೊಂಡ್ರೆ, ಕಾರ್ ತೊಗೊಂಡ್ರೆ ಅವ್ರ ಜೊತೆ ಹೇಗೆ ಸಂಪರ್ಕ ಇರಬೇಕು, ಅವ್ರ ಜೊತೆ ನಾವು ಹೇಗೆ ಮಾತಾಡ್ಕೊಂಡಿರಬೇಕು, ನಮ್ಮ ಜೊತೆ ಇನ್ನೊಂದು ಫೋನ್ ತೊಗೊಳಕ್ಕೆ ಬರಬೇಕು, ನಮ್ಮ ಜೊತೆ ಇನ್ನೊಂದು ಕಾರ್ ತೊಗೊಳಕ್ಕೆ ಬರಬೇಕು ಅನ್ನೋದು ಕಸ್ಟಮರ್ ಎಂಗೇಜ್ಮೆಂಟ್ ಅಂತ ನಾವು ಅದನ್ನು MBAಯಲ್ಲಿ ಮಾರ್ಕೆಟಿಂಗಲ್ಲಿ ಕಲಿತೀವಿ. ದರ್ಶನು MBA ಗುರು ಆಗಿಬಿಟ್ಟ. ಅವನು ತಮ್ಮ ಫ್ಯಾನ್ ಎಂಗೇಜ್ಮೆಂಟ್ ಮಾಡೋಕ್ಕೆ ದುಡ್ಡನ್ನು ಕೊಟ್ಟು ಅಚ್ಚೆ ಹಾಕ್ಸಿದವ್ರಿಗೆ ದುಡ್ಡು, ಆಟೋ ಹಿಂದೆ ಬರ್ಸಿದವ್ರಿಗೆ ದುಡ್ಡು, ಬೆನ್ನಲ್ಲಿ ಹೆಸರು ಬರ್ಸ್ಕೊಂಡ್ರೆ ದುಡ್ಡು ಅನ್ನೋದನ್ನು ಕಸ್ಟಮರ್ ಎಂಗೇಜ್ಮೆಂಟ್, ಫ್ಯಾನ್ ಎಂಗೇಜ್ಮೆಂಟ್ ಮಾಡಿದ್ದಾನೆ. ಯಾವ MBA ಪುಸ್ತಕದಲ್ಲಿ ಹೇಳ್ಕೊಡೋದನ್ನು ದರ್ಶನ್ ಮಾಡಿದ್ದಾನೆ ಅಂದರೆ ಆತ ಒಂದು ಬುದ್ಧಿವಂತನೇ ಅಂತ ಹೇಳಬೇಕು. ಎಸ್ಪೆಷಲಿ ಆನ್ ದಿ ಫ್ಯಾನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಸ್ ಕನ್ಸರ್ನ್ಡ್. ಅದೇ ಬುದ್ಧಿವಂತಿಕೆ ಸಮಾಜ ಒಳ್ಳೆಯದಕ್ಕಾಗಿ ಮಾಡಿದರೆ ಇವತ್ತು ದರ್ಶನ್ನು ನಿಜವಾಗ್ಲೂ ಒಂದು ಒಳ್ಳೆಯ ನಟ ಆಗಿ ಅವರು ಮಾಡಿರ್ತಕ್ಕಂಥ ಹೆಸರು, ಪಿಕ್ಚರು. ಇನ್ನು ದರ್ಶನ್ದು ಇತಿಹಾಸ ತೆಗೆದು ನೋಡಿ, ಎಲ್ಲ ರೌಡಿಸಮ್ ಪಿಕ್ಚರೇ. ಮೆಜೆಸ್ಟಿಕ್ ಆಗಿರ್ಬೋದು, ಕಲಾಸಿಂ ಪಲ್ಯಂ ಆಗಿರ್ಬೋದು, ಸುಂಟ್ರಗಾಳಿ ಆಗಿರ್ಬೋದು, ಎಲ್ಲವೂ ರೌಡಿಸಮ್ ಪಿಕ್ಚರೇ. ಯಾವುದೋ ಆದರ್ಶದ ಪಿಕ್ಚರ್ಗಳಿದೆಯಾ? ಖಂಡಿತ ಇಲ್ಲ. ಸೊ ಅದನ್ನೇ ಅವರು ಫ್ಯಾನ್ಸ್ಗಳು ಫಾಲೋ ಮಾಡ್ತಾ ಇದ್ದಾರೆ. ಸರ್, ಈಗ ಲಾಯರ್ ಒಬ್ಬರು ಕೂಡ ಧ್ವನಿ ಎತ್ತಿದ್ದಾರೆ, ಅವರ ಅಭಿಮಾನಿ ಸಂಘಗಳನ್ನು ರದ್ದು ಮಾಡಬೇಕು ಅನ್ನೋವಂಥದ್ದು. ಖಂಡಿತ ಲಾಯರ್ಗೆ ನಾವು ಕೈ ಜೋಡಿಸ್ತೇವೆ. ಅಭಿಮಾನಿ ಸಂಘ ರದ್ದು ಮಾಡೋದು ಒಂದೇ ಅಲ್ಲ, ದರ್ಶನ್ ದುಡಿದಿರ್ತಕ್ಕಂಥ ದುಡ್ಡು, ಆಸ್ತಿಯನ್ನು ಮುಟ್ಕೋಲು ಹಾಕೋಬೇಕು. ಯಾಕಂದರೆ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ರೌಡಿಸಮ್ ಪಿಕ್ಚರು, ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ದುಡ್ಡಿನ ಅಡ್ವಾನ್ಸ್ಗಳು, ಯಾವುದು GST ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರತಕ್ಕಂಥದ್ದೇ ಎಲ್ಲ ಇರತಕ್ಕಂಥದ್ದು. ಯಾವ ಪ್ರೊಡ್ಯೂಸರ್ಗಳೆಲ್ಲ ಹೋಗಿ ಕೊಟ್ಟಿದ್ದಾರಲ್ಲ, ಅದಕ್ಕೆಲ್ಲ ದಾಖಲೆಗಳಿದೆಯಾ? ಖಂಡಿತ ದರ್ಶನ್ ಮಾಡಿರೋ ಪ್ರತಿ ಒಂದು ಆಸ್ತಿಯನ್ನು ಮುಟ್ಕೋಲು ಹಾಕೊಳ್ಳೇಬೇಕು. ಸರ್ಕಾರಕ್ಕೆ ಕೊಡಬೇಕು, ಅನಾಥಾಶ್ರಮಕ್ಕೆ ದಾನ ಮಾಡಬೇಕು, ಬಡವ್ರಿಗೆ ದಾನ ಮಾಡಲೇಬೇಕು. ಈ ಥರದ್ದು ಇದ್ರೇ ಜನರಿಗೆ ಬುದ್ಧಿ ಬರೋದು. ಇವತ್ತು ಉಪೇಂದ್ರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ, ಒಬ್ಬ ಸಾರ್ವಜನಿಕ ವ್ಯಕ್ತಿಯ ವಿಚಾರಣೆ ಸಾರ್ವಜನಿಕವಾಗಿ ಆಗಬೇಕು. ಏನೇ ವಿಚಾರಣೆ ಇರಲಿ, ದಾಖಲೆಗಳು ಅವರ ಕುಟುಂಬಕ್ಕೂ ಅದು ಗೊತ್ತಾಗಬೇಕು, ಯಾವ ಥರ ನಡೀತಿದೆ, ಏನು ನಡೀತಿದೆ ಅನ್ನೋವಂಥದ್ದು ಅಂತ. ನೀವು ಜನರ ಚಪ್ಪಾಳೆನೂ ಬೇಕು ಅಂದರೆ ಜನರ ಟೀಕೆನೂ ತೊಗೋಬೇಕು. ಜನರಿಂದಾಗಿ ನೀವು ಬದುಕಿದ್ದೀರಾ. ಯಾವ ರಾಜ್ಕುಮಾರ್ ಅವರು ನಮ್ಮ ಪ್ರೇಕ್ಷಕರು ಅನ್ನದಾತರು ಅಂತ ಹೇಳಿದ್ರು, ಯಾರು ಅವರು ಭಗವಂತ ಅಂತ ಹೇಳಿದ್ರು, ಆ ಭಗವಂತನಿಗೆ ನೀವು ತಲೆ ಬಾಗಲೇಬೇಕು. ನೀವು ಟ್ರಾನ್ಸ್ಪರೆಂಟಾಗಿರಬೇಕು. ಸಾಮಾಜಿಕ ಬದುಕಲ್ಲಿ ನಿಮ್ಮ ನಡೆ ನುಡಿ ಎಲ್ಲವೂ ಪಬ್ಲಿಕ್ ಆಗಿರಬೇಕು. ಯಾಕಂದರೆ ನೀವು ಪಬ್ಲಿಕ್ ಫಿಗರ್. ನೀವು ನಿಮ್ಮ ಊಟ ಮಾಡೋದನ್ನು ಯಾರೊಬ್ಬರು ಅನುಸರಿಸ್ತಾರೆ, ನೀವು ಮಾಡುವ ಜಿಮ್ಮನ್ನು ಯಾರೋ ಅನುಸರಿಸ್ತಾರೆ, ನೀವು ಹಾಕುವ ಬಟ್ಟೆಯನ್ನು ಯಾರೋ ಅನುಸರಿಸ್ತಾರೆ. ಎಲ್ಲವನ್ನೂ ನಿಮ್ಮನ್ನು ಅನುಕರಣೆ ಮಾಡುವವರು ನಿಮ್ಮ ವ್ಯಕ್ತಿತ್ವವನ್ನು ಅನುಕರಣೆ ಮಾಡಬೇಕು, ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಬೇಕು. ಒಳ್ಳೆಯ ವ್ಯಕ್ತಿತ್ವಕ್ಕೆ ಈ ಜಗತ್ತಿನಲ್ಲಿ ಒಳ್ಳೆಯ ಗುಣಗಳಿದ್ದರೆ ಖಂಡಿತವಾಗಿ ಒಂದು ಜನ ಅನುಸರಣೆ ಮಾಡೇ ಮಾಡ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಆಗು ಹೋಗು, ಒಳ್ಳೆಯದು ಕೆಟ್ಟದು ಇದ್ದರೂ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ. ಆದರೆ ಈ ವಿಚಾರದಲ್ಲಿ ಈಗ ಕೆಲವರು ಆ ಬಗ್ಗೆ ಮಾತಾಡ್ತಿದ್ದಾರೆ ಬಿಟ್ಟರೆ, ಅವರ ಸ್ನೇಹ ಬಳಗ ಆಗಲಿ ಬಹಳಷ್ಟು ಜನ ಈ ವಿಚಾರದಲ್ಲಿ ಮೌನವಾಗಿದ್ದಾರೆ. ಯಾಕೆ ಯಾರು ಮುಂದೆ ಬಂದು ರಿಯಾಕ್ಟ್ ಮಾಡ್ತಿಲ್ಲ? ಪರ ವಿರೋಧ ಏನೂ ಮಾತಾಡ್ತಾ ಇಲ್ಲ. ಅನೇಕ ಗಾದೆಗಳು, ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಅಥವಾ ಇಂಗ್ಲೀಷ್ ಆಗಿರ್ಬೋದು, ಮೌನಂ ಸಮ್ಮತಿ. ಮೌನಂ ಸಮ್ಮತಿ ಅಂದರೆ ನೀವು ಅವನು ಮಾಡಿದ್ದಕ್ಕೆ ನೀವು ಮೌನವಾಗಿದ್ದರೆ ನಿಮ್ಮ ಸಮ್ಮತಿ ಇದೆ ಅಂತ ಅರ್ಥ. ನೀವು ಅದಕ್ಕೆ ತಲೆ ಅಲ್ಲಾಡಿಸ್ತಾ ಇದ್ದೀರ ಅಂತ ಅರ್ಥ. ಅದಕ್ಕೆ ಮೌನಂ ಸಮ್ಮತಿ ಯಾವಾಗ ನಿಮಗೆ ಅದು ಇಷ್ಟ ಆಗಿದ್ದರೆ ಮಾತ್ರ ನಿಮಗೆ ಅದು ಸಮ್ಮತಿಯಾಗಿರ್ತೀರ. ಆದರೆ ನೀವು ನಿಮ್ಮ ಧ್ವನಿಯನ್ನು ಎತ್ತಲಿಲ್ಲ ಅಂದರೆ ಮುಂದೆ ಯಾವುದಕ್ಕೆ ನಿಮ್ಮ ಧ್ವನಿ ಉಪಯೋಗ ಬರೋದಿಲ್ಲ. ಸೊ ನಮ್ಮನ್ನು ಅನೇಕ ಬಾರಿ ಮೂಗು ತೋರಿಸ್ತಾನೆ ಅಂತ ಹೇಳ್ತಾರೆ, ಅನೇಕ ಬಾರಿ ನಮ್ಮನ್ನು ಇವ್ರಿಗೆ ಬೇಕಾಗಿತ್ತಾ ಅಂತಾರೆ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವು ಡ್ರಗ್ಗನ್ನು ಎಕ್ಸ್ಪೋಸ್ ಮಾಡಿದಾಗ ವಾವಾ ಅಂದ್ರಿ, ಶಬಾಷ್ ಅಂದ್ರಿ, ಜನರಿಗೆ ಗೊತ್ತಾಯಿತು ಅಂದ್ರಿ. ನಾವು ಯಾವುದೂ ಮಾತಾಡಲಿಲ್ಲ ಅಂದರೆ ಈಗ ಯಾಕೆ ಸುಮ್ಮನಿದೆಯಾ ಅಂತೀರ. ಸೊ ಈ ಥರದ ಒಂದು ಗೋಮುಖ ವ್ಯಾಘ್ರಗಳಿಗೆ ನಾನೇನು ಉತ್ತರ ಕೊಡಬೇಕು? ನಾನು ಅದಕ್ಕೆ ನನಗೆ ಗೊತ್ತಿರೋ ವಿಷಯಗಳು, ನನಗೆ ನನ್ನ ಮುಂದೆ ಬಂದು ಹೋಗಿರ್ತಕ್ಕಂಥ ವಿಷಯಗಳು, ನನ್ನ ಸುತ್ತಮುತ್ತ ಆಗಿರ್ತಕ್ಕಂಥ ವಿಷಯಗಳಿಗೆ ತಪ್ಪು ತಪ್ಪೇ, ಸರಿ ಸರಿನೇ. ನಾವು ಯಾವತ್ತೂ ಸರಿಯ ಜೊತೆಗೆ ಇರ್ತೀವಿ. ಯಾವತ್ತೂ ಸತ್ಯನೇ ಬದುಕೋದು, ಸತ್ಯಕ್ಕೆ ಆಯುಷ್ ಜಾಸ್ತಿ. ಸರ್, ಫೈನಲಿ ನೀವೆಲ್ಲವನ್ನು ತಿಳ್ಕೊಂಡಿರೋದ್ರಿಂದ ಏನಾಗಬಹುದು ಈ ಪ್ರಕರಣ? ಈಗಿನ ನಾವು ಟಿ ವಿಯಲ್ಲಿ, ಮಾಧ್ಯಮದಲ್ಲಿ ಮತ್ತು ದಿನಪತ್ರಿಕೆಗಳಲ್ಲಿ ಮತ್ತು ನಮ್ಮ ಅಡ್ವೊಕೇಟ್ ಫ್ರೆಂಡ್ಸ್ಗಳಲ್ಲಿ ಮಾತುಕತೆ ಮಾಡಿದಾಗ ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಎಸ್ಟ್ಯಾಬ್ಲಿಷ್ ಆಗುತ್ತೆ ಮರ್ಡರ್ ಆಗಿದೆ ಅಂತ. ಅವರಿಗೆ ಒಂದು 6 ತಿಂಗಳಾದಮೇಲೆ ಹೈಕೋರ್ಟಲ್ಲಿ ಟ್ರೈ ಮಾಡ್ತಾರೆ. ಹೈಕೋರ್ಟಲ್ಲಿ ಸಿಗದೇ ಇದ್ರೂ ಬೇಲು ಸುಪ್ರೀಂ ಕೋರ್ಟ್ವರೆಗೂ ಹೋಗುವ ಸಾಧ್ಯತೆಗಳಿವೆ. ಯಾಕಂದರೆ
ಇಡೀ ರಾಜ್ಯದಲ್ಲಿ ಚಿತ್ರದುರ್ಗ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಜನರಾಗಿರ್ಬೋದು, ಸಾಮಾಜಿಕದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಎಲ್ಲವನ್ನೂ ಈ ವಿಷಯವನ್ನು ಹೆಚ್ಚಾಗಿ ಮಾತಾಡೋದ್ರಿಂದ, ಇದು ಒಂದು ಪಬ್ಲಿಕ್ ಅಟೆನ್ಷನ್ ಬಂದಿರೋದ್ರಿಂದ ಇದಕ್ಕೆ ಕಾನೂನಲ್ಲಿ, ಕೋರ್ಟಲ್ಲಿ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಬಂದು ನನ್ನ ಪ್ರಕಾರ ಅವರಿಗೆ ಬೇಲ್ ಸಿಗೋದಿಲ್ಲ. ನನ್ನ ಪ್ರಕಾರ ಇದು ತುಂಬ ದೀರ್ಘವಾಗಿ ನಡೆಯುವ ಟ್ರಯಲ್ ಆ್ಯಂಡ್ ಜಸ್ಟಿಸ್ಸು ಕೋರ್ಟಿಂದನೇ ಆಚೆ ಬರುತ್ತೆ. ಅಲ್ಲಿವರೆಗೂ ದರ್ಶನ್ ಅವರಿಗೆ ಶ್ರೀ ಕೃಷ್ಣ ಜನ್ಮಸ್ಥಳವೇ ಅವರ ಮನೆ. ಕೊನೆಯ ಪ್ರಶ್ನೆ, ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿರೋದ್ರ ಬಗ್ಗೆ ಏನು ನಿಮ್ಮ ರಿಯಾಕ್ಷನ್? ನೋಡಿ, ಪೊಲೀಸ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಲ್ಯೂಟ್ ಹೇಳಲೇಬೇಕು. ನಾನಾ ಕಾರಣಗಳಿಂದ, ಒಂದು ಪ್ರೈವಸಿ ಆಗಿರ್ಬೋದು, ಒಂದು ತುಂಬ ಡಿಸ್ಟರ್ಬೆನ್ಸ್ ಫ್ರಮ್ ಪಬ್ಲಿಕ್ ಆಗಿರ್ಬೋದು, ಒಂದು ತುಂಬ ಡಿಸ್ಟರ್ಬೆನ್ಸ್ ಫ್ರಮ್ ದಿ ಮೀಡಿಯಾ ಆಗಿರ್ಬೋದು, ಯಾವುದೋ ಕಾರಣಗಳಿಗೆ ಒಂದು ಥಿಂಕ್ ಟ್ಯಾಂಕ್ ಯೋಚನೆ ಮಾಡಿ ಶಾಮಿಯಾನ ಹಾಕಿದ್ದಾರೆ. ಬಟ್ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಲಾ, ಎನಿ ಆ್ಯಕ್ಷನ್ ಇನ್ ಪೊಲೀಸ್ ಸ್ಟೇಷನ್ ಇಸ್ ರೆಕಾರ್ಡೆಡ್. ಅದು ದಾಖಲೆ ಇದೆ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ರಾಜಕೀಯ ಪಕ್ಷ KRS ಅಂತ ರವಿಕೃಷ್ಣ ರೆಡ್ಡಿ ಅವರು ಲೈವ್ ಮಾಡ್ತಾಯಿದ್ರು ಪೊಲೀಸ್ ಸ್ಟೇಷನ್ನಿಂದ. ಅದ್ರ ಬಗ್ಗೆ ಯಾರೊಬ್ಬರು ಕೋರ್ಟ್ಗೆ ದಾವೆ ಹೋದರು. ಆ ಕೋರ್ಟಲ್ಲಿ ವರ್ಡಿಕ್ಟ್ ಬಂದಿದೆ ದಟ್ ಹೀ ಈಸ್ ಎಂಟೈಟಲ್ಡ್, ಅವರಿಗೆ ಸ್ವತಂತ್ರ ಹಕ್ಕಿದೆ ಪೊಲೀಸ್ ಸ್ಟೇಷನಿಂದ ಲೈವ್ ಮಾಡಲಿಕ್ಕೆ ಅಂತ. ಸೊ ಈ ಥರದೊಂದು ಪರಿಸ್ಥಿತಿ ಇರಬೇಕಾದ್ರೆ ಸುಪ್ರೀಂ ಕೋರ್ಟೇ ಹೇಳಿದೆ, ನಿಮ್ಮ ಪೊಲೀಸ್ ಸ್ಟೇಷನಿನ 18 ತಿಂಗಳ ಚಟುವಟಿಕೆಗಳು ರೆಕಾರ್ಡ್ ಆಗಿರಬೇಕು, ನಾನು ಕೇಳಿದಾಗ ಕೊಡಬೇಕು ಅಂತ ಇದೆ. 18 ತಿಂಗಳು ಗಡುವಿದೆ. ಅದರಲ್ಲಿ CCTV ಇರಬೇಕಾದ್ರೆ ಈ ಶಾಮಿಯಾನ ಇಸ್ ವೆರಿ ಸ್ಮಾಲ್ ಥಿಂಗ್. ಪೊಲೀಸರಿಗೆ ನಾವು ಕೈ ಜೋಡಿಸಿ ಅವ್ರು ಈ ಕೇಸನ್ನು ಹೆಚ್ಚು ಸ್ಟ್ರಾಂಗ್ ಮಾಡಿ, ಎವಿಡೆನ್ಸ್ ಕಲೆಕ್ಟ್ ಮಾಡಿ, ಯಾರ್ಯಾರು ಸಾಕ್ಷಿ ಹೇಳೋಕ್ಕೆ ರೆಡಿ ಇದ್ದಾರೋ ಅವ್ರನ್ನೆಲ್ಲ ಕರ್ಕೊಂಬಂದು, ಒಂದು ಈ ರಾಕ್ಷಸ ಇದ್ದಾರಲ್ಲ 17 ಜನ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ರೇಣುಕಾ ಸ್ವಾಮಿ ಅವರಿಗೆ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗಬೇಕು. ಆ ಬಡ ಕುಟುಂಬ ಚಿತ್ರದುರ್ಗ ಸಹನಾ ಅವ್ರಿಗೇನಾದರೂ ಒಂದು ಜಸ್ಟಿಸ್ ಕೊಡಬೇಕು ಅಂದರೆ, ಆ ಬಡ ಕುಟುಂಬಕ್ಕೆ ಏನಾದರೂ ನಾವು ನಿಂತ್ಕೋಬೇಕು ಅಂದರೆ, ಈ ಗ್ಯಾಂಗ್ ಏನು ಡಿ ಗ್ಯಾಂಗ್ ಅಂತ ನೀವು ಕರಿತೀರೋ, ರೌಡಿ ಗ್ಯಾಂಗ್ ಅಂತ ಕರಿತೀರೋ, ಅಥವಾ ಲೋಫರ್ ಗ್ಯಾಂಗ್ ಅಂತ ಕರಿತೀರೋ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸರ್, ನಿಮ್ಮ ಅವರ ಭೇಟಿ ಅಥವಾ ಒಡನಾಟ, ಮೀಟ್ ಮಾಡಿದ್ದು, ನಿಮ್ಮ ಅವರ ಸಂಬಂಧ ಹೇಗಿದೆ ಅಥವಾ ಹೇಗಿತ್ತು? ನಾನು ಗ್ಯಾರಂಟಿ ನ್ಯೂಸ್ ಪ್ರಕಾರ ಈ ವಿಷಯ ಹೇಳಲೇಬೇಕು. ನನ್ನ 25 ವರ್ಷದ ಚಿತ್ರರಂಗದ ಒಡನಾಟದಲ್ಲಿ ನಂದು ದರ್ಶನ್ದು ಜೊತೆಗಿರುವ ಫೋಟೋ, ಅವರನ್ನು ಭೇಟಿಯಾಗುವ ಅವಕಾಶ, ಅವ್ರ ಜೊತೆ ಒಡನಾಡುವ ಅವಕಾಶ, ಒಂದು ಯಾವುದೋ ಪಾರ್ಟಿ, ಕಾಮನ್ ಮದುವೆ ಲೈಫಲ್ಲಿ ಸಿಕ್ಕಿಲ್ಲ. ಅದೇ ನನ್ನ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಈ ಕೇಸಲ್ಲಿ. ನನಗೆ ಅವ್ರ ಜೊತೆ ಒಂದು ಫೋಟೋ ಇಲ್ಲ, ಯಾವುದೂ ಇಲ್ಲ. ಒಂದೇ ಒಂದು ಕಾರ್ಯಕ್ರಮದಲ್ಲಿ ಅರ್ಜುನ್ ಸರ್ಜಾ ಅವರ ಅಕ್ಕನ ಮಗ ಧ್ರುವ ಸರ್ಜಾ ಅವರ ಒಂದು ಮದುವೆ ಫಂಕ್ಷನ್ ಅವ್ರು ಬಂದು ಹೋಗಿದ್ದಾದ್ಮೇಲೆ ನಾನು ಹೋಗಿದ್ದೀನಿ. ಅಷ್ಟು ಬಿಟ್ಟರೆ ಅದರಿಂದ ಹತ್ತಿರವಾದ ಕನೆಕ್ಷನ್ನು ನನಗೂ ದರ್ಶನ್ಗೂ ಇಲ್ಲ. ದರ್ಶನ್ ಅವರು ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ರೂ ಅವರನ್ನು ನಾನು ನೋಡಿಲ್ಲ. ಅವರ ಮೊದಲನೇ ಹೆಂಡತಿ ಅಪಾರ್ಟ್ಮೆಂಟಲ್ಲಿ ನಾನಿರೋದು. ಲೈಫಲ್ಲಿ ಅವ್ರನ್ನ ನೋಡಿಲ್ಲ, ಭೇಟಿಯಾಗಿಲ್ಲ, ಒಂದು ಫೋಟೋ ತೆಗೆಸ್ಕೊಂಡಿಲ್ಲ, ಕೈ ಕುಳ್ಕಿಲ್ಲ, ಅವ್ರನ್ನ ಮುಟ್ಟಿಲ್ಲ. ಇದು ಖಡಾಖಂಡಿತವಾಗಿ ಸ್ಪಷ್ಟವಾಗಿ ನನ್ನ ಆರಾಧ್ಯ ದೇವಾದ ಬಸವಣ್ಣನ ಆಣೆ ಮಾಡಿ ಹೇಳ್ತೀನಿ. ನಾನು ಇಲ್ಲಿವರು ದರ್ಶನ್ ಅವ್ರ ಕೈ ಮುಟ್ಟಿಲ್ಲ, ಫೋಟೋ ತೆಗೆಸ್ಕೊಂಡಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.